ಇಂದಿನ ಯುವ ಪೀಳಿಗೆಗೆ ಅದು ಏನಾಗಿದೆ ಗೊತ್ತಿಲ್ಲ. ಕೆಲವರು ಲವ್ ಅಂತಾರೆ, ಬೀಳ್ತಾರೆ, ಅದರಲ್ಲೆಲ್ಲ ಹೋಗಿ ಸಾಯ್ತಾರೆ, ಇನ್ನೆಲ್ಲ ಮನೆ ಬಿಟ್ಟು ಓಡ್ ಹೋಗ್ತಾರೆ, ಏನೇನೋ ಮಾಡ್ಕೊಳ್ತವೆ. ಆದ್ರೆ ಇನ್ನೊಂದು ಕತೆ ನೋಡ್ಕೊಳ್ಳಿ. ಎಣ್ಣೆ ಗುಂಡು ಹೊಡ್ಕೊಂಡು ಬಂದು ಕಾಲೇಜಿಗೆ ಬಂದಿದ್ದಾನೆ, ನೀನು ಗುಂಡು ಹೊಡ್ಕೊಂಡು ಬರಬೇಡಪ್ಪ ಅಂದಿದ್ದೆ, ಕೊಲೆನೇ ಮಾಡ್ಬಿಟ್ಟಿದ್ದಾನೆ. ಇಂಥ ಘಟನೆ ನಡೆಯುವಂಥ ಪರಿಸ್ಥಿತಿ ಬಂತ. ಅಯ್ಯಯ್ಯಪ್ಪ. ಮದ್ಯ ಸೇವಿಸಿ ಕಾಲೇಜಿಗೆ ಬಂದಂಥ ವಿದ್ಯಾರ್ಥಿ, ಕಾಲೇಜಿನ ಒಳಗೆ ಬಿಡದಂಥ ಡಿಸಿಪ್ಲಿನ್ ಇನ್ಚಾರ್ಜ್, ಕಾಲೇಜುಗಳಲ್ಲಿ ಇರ್ತಾರೆ ಡಿಸಿಪ್ಲಿನ್ ಇನ್ಚಾರ್ಜ್ ಅಂತ ಹೇಳಿ, ಸಿಟ್ಟಿಗೆದ್ದ ವಿದ್ಯಾರ್ಥಿ ಮಾಡಿದ್ದೇನಿಲ್ಲಿ? ಬಹಳ ಆಘಾತಕಾರಿ ವಿಚಾರಗಳು ಇವೆಲ್ಲ. ಕಾಲೇಜುಗಳಿಗೆ ಹೋಗ್ಬೇಕಾಗಿರುವಂಥದ್ದು, ಇವೆಲ್ಲ ಹೋಗ್ಬೇಕಾಗಿರೋದು ಓದೋಕ್ಕೆ ಅಂತ, ಜೀವನ ಹಾಳು ಮಾಡ್ಕೊಳ್ಳೋಕ್ಕೆ ಅಂತಲ್ಲ, ಜೀವನ ಕಟ್ಟಿಕೊಳ್ಳೋಕೆ ಹೋಗ್ಬೇಕಾಗಿರುವಂಥ ಜಾಗಗಳು. ಅಲ್ಲಿ ನಾನು ಎಣ್ಣೆ ಹೊಡೆದೆ, ಗುಂಡು ಹೊಡೆದೆ, ಇನ್ನೊಂದು ಕಡೆಗೆ ಪ್ರೀತಿ ಮಾಡಿದೆ, ಓಡ್ ಹೋದೆ, ಮದುವೆ ಆದೆ. ಏನಪ್ಪ, ಬಾಲ ಗರ್ಭಿಣಿಯರು ಕೂಡ ಇತ್ತೀಚೆಗೆ ಬೆಂಗಳೂರಲ್ಲಿ ಅತಿ ಹೆಚ್ಚಾಗ್ತಾ ಇದ್ದಾರೆ. ಅದು ಏನು ಆಗ್ತಾ ಇದೆ ಈಗಿನ ಯುವಕರಿಗೆ ಅಂತೇಳಿ, ಸರಿಯಾಗಿ ವಿದ್ಯಾಭ್ಯಾಸ ಏನು ಹೇಳ್ಕೊಡ್ಬೇಕಾಗಿದೆ ಹೇಳ್ಕೊಡ್ತಾ ಇಲ್ವಾ? ಬರೀ ಮಾರ್ಕ್ಸ್ಗೆ ಮಾತ್ರ ಬೆನ್ನ ಹತ್ತಿರೋ ಪರಿಣಾಮಗಳಿದು ಅಂತ ಕಾಣಿಸ್ತಾ ಇದೆ. ಕಾಲೇಜು ಆವರಣದಲ್ಲೇನೆ ನಡೆದೋಯ್ತು ಮರ್ಡರ್. ಒಳಗೆ ಬಿಡ್ಲಿಲ್ಲ ಅಂತ ವಿದ್ಯಾರ್ಥಿ ಕೊಲೆ ಮಾಡೋ ಮಟ್ಟಕ್ಕೆ ಬರ್ತಾನೆ ಅಂತಂದ್ರೆ ಒಂದು ಮನಸ್ಥಿತಿ ಹೇಗಿರಬೇಕು ಅಂತ. ಮದ್ಯ ಸೇವಿಸಿದ್ದಕ್ಕೆ ಕಾಲೇಜು ಒಳಗೆ ಡಿಸಿಪ್ಲಿನ್ ಇನ್ಚಾರ್ಜ್ ಬಿಡೋದಿಲ್ಲ. ಸಿಟ್ಟಿಗೆದ್ದಂಥ ಭಾರ್ಗವ್, ಯಾರು ವಿದ್ಯಾರ್ಥಿ ಇದ್ದಾನೆ, ಮನೆಯಿಂದ ಹೋಗಿ ಚಾಕು ತೊಗೊಂಬರ್ತಾನೆ, ಆಮೇಲೆ ಕೊಲೆ ಮಾಡ್ತಾನೆ. ಜೈ ಕಿಶೋರ್ ರಾಯ್ನನ್ನ ಚುಚ್ಚಿ ಕೊಂದಿರ್ತಾನೆ ಈ ಭಾರ್ಗವ್. ಕೆಂಪಾಪುರದ ಸಿಂಧಿ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಅಮೃತಹಳ್ಳಿ ಪೊಲೀಸರು. ಸಿಂಧಿ ಕಾಲೇಜಿನಲ್ಲಿ ಫೈನಲ್ ಇಯರ್ BA ವ್ಯಾಸಂಗ ಮಾಡ್ತಾ ಇದ್ದ ಈ ಭಾರ್ಗವ್, PGಯಲ್ಲಿ ವಾಸವಿದ್ದ ಭಾರ್ಗವ್ ಕೊಲೆ ಮಾಡಿದ್ದಾನೆ. ಅಂದ್ರೆ PGಯಲ್ಲಿ ಚಾಕು ಇಟ್ಕೊಂಡಿದ್ನ, ಚಾಕು ತಂದು ಕೊಲೆ ಮಾಡಿದ್ನ. ಏನ್ರಿ ಯಾವ ಮನಸ್ಥಿತಿ? ಮೊದಲು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಈ ಮಾರ್ಕ್ಸ್ಗಳ ಹಿಂದೆ ಬೆನ್ನು ಹತ್ತೋದನ್ನು ಯಾವಾಗ ನಿಲ್ಲಿಸ್ತೀವೋ ಗೊತ್ತಿಲ್ಲ. ಇನ್ನೊಂದು ಕಡೆಗೆ ಏನು ಹೇಳ್ಕೊಡ್ಬೇಕಾಗಿದೆ ವಿದ್ಯಾರ್ಥಿಗಳಿಗೆ ಅದನ್ನು ಹೇಳ್ಕೊಡ್ತಾ ಇದೀವಿ ಇಲ್ಲೋ ಗೊತ್ತಿಲ್ಲ. ಪ್ರೀತಿ ಪ್ರೇಮ ಅಂತ ಹೋಗ್ತಾರೆ, ಗುಂಡು ಹಾಕ್ತಾರೆ, ಸಿಗರೇಟ್ ಸೇತ್ಕೊಂಡು ಓಡಾಡ್ತವೆ, ಗಾಂಜಾ ಸೇತ್ತಾರೆ, ಡ್ರಗ್ಸ್ ತಗೊಳ್ತಾರೆ. ಈ ಥರ ಯಾರೋ ಸಿಟ್ಟಾಯ್ತಂದ್ರೆ ಕೊಲೆ ಮಾಡ್ಬಿಡುತ್ತೆ, ಅದೇ ಫೈನಲ್ ಅನ್ನೋ ಮಟ್ಟಕ್ಕೆ. ನೋಡ್ರಪ್ಪ, ಶೆಡ್ ಗಿಡ್ ಏನಾದರೂ ಹಿಂದೆ ಇವನು ಅದರ ಅಭಿಮಾನಿ ಏನಾದರೂ ಆಗಿದ್ದಾನ ಅಂತ, ಡಿ ಗ್ಯಾಂಗ್ ಅಭಿಮಾನಿ. ಯಾಕಂದರೆ ಗುರು ಹೆಂಗೆ ಮಾಡಿದಾನೆ ಶಿಷ್ಯನೂ ಹಂಗೆ ಮಾಡೋಣ ಅಂತ ಹೋಗಿದ್ದಾನಂತ ಒಂದು ಸಲ ಚೆಕ್ ಮಾಡ್ಕೊಂಬಿಡ್ಬೇಕು. ಶೆಡ್ ಬೇಡ, ನಾನು ಓಪನ್ನೇ ಮಾಡ್ತೀನಿ ಅಂತ ಏನಾದರೂ ಮಾಡಿದ್ನ ಅಂತ ಯಾರಿಗೆ ಗೊತ್ತು? ಏನ್ರಿ ಯಾವ ಮನಸ್ಥಿತಿಗೆ ಹೋಗ್ತಾ ಇದೆ? ಬಹಳ ಕೆಟ್ಟ ಮನಸ್ಥಿತಿಗೆ ಹೋಗ್ತಾ ಇದೆ ಈಗಿನ ಯುವ ಪೀಳಿಗೆ. ಸೊ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಕಿಶೋರ್ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಸಿಪ್ಲಿನ್ ಇನ್ಚಾರ್ಜ್ ಆದವರನ್ನ ಯಾಕೆ ಆಚೆ ನಿಲ್ಲಿಸಿದ್ರು ಅಂತ. ಇನ್ನೇನು ನಿಲ್ಲಿಸಬೇಕು? ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಯಾವುದೇ ಭದ್ರತೆ ಇಲ್ಲ. ಹಿಂದೆಯೂ ಕೂಡ ಗಲಾಟೆಗಳಾಗಿದ್ದುವಂತೆ, ಕನಿಷ್ಠ ಪಕ್ಷ ಲಾಠಿಯನ್ನು ಕೂಡ ಕೊಟ್ಟಿಲ್ಲ. ಕಾಲೇಜ್ ಆವರಣದಲ್ಲಿ ಮೃತ ಕಿಶೋರ್ ಕುಟುಂಬಸ್ಥರು ಕಣ್ಣೀರನ್ನ ಇಟ್ಟಿದ್ದಾರೆ. ವಿದ್ಯಾರ್ಥಿಗಳು ಈ ರೀತಿ ಕೊಲೆ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಾಗುತ್ತೀರಿ? ಏನೋ ಒಂದು ಸಣ್ಣ ಪುಟ್ಟ ಮಾತುಕತೆ ಆಗಿರುತ್ತೆ, ಗಲಾಟೆಗಳಾಗಿರುತ್ತೆ, ಓಕೆ. ಸಾಯಿಸೋ ಮಟ್ಟಕ್ಕೆ ಒಬ್ಬ ವಿದ್ಯಾರ್ಥಿ ಹೋಗ್ತಾನೆ ಅಂತೇಳಿ ಯಾರು ಅನ್ಕೊಳ್ತಾರೆ? ಯಾವ ಕಾಲೇಜ್ನವ್ರು ಅನ್ಕೊಳ್ತಾರೆ? ಯಾವ ಸ್ಕೂಲ್ನವ್ರು ಅನ್ಕೊಳ್ತಾರೆ? ಆ ಮನಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ ಅಂತ ಯಾರು ಕಲ್ಪನೆನೂ ಮಾಡ್ಕೊಳಕ್ಕಾಗೋದಿಲ್ಲ. गेट पे उनका चाकू मारा गया था स्टूडेंट लोग। वो डिसिप्लिन इंचार्ज थे, गेट पे गार्ड का काम होता है। क्या नाम था? जय किशोर राय, उनको डिसिप्लिन इंचार्ज थे वहाँ पे। डिसिप्लिन इंचार्ज का काम अंदर होता है सर, गेट पे सिक्योरिटी गार्ड का होता है। और अब सिक्योरिटी गार्ड के देखिए प्रोटेक्शन के लिए स्टिक भी नहीं है। अगर ऐसा इंसिडेंट होता है तो सिक्योरिटी गार्ड कैसे खुद को प्रोटेक्ट करेगा? ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಯಾವ ಮನಸ್ಥಿತಿಗಳಿಗೆ ಹೋಗ್ತಾ ಇದೆ ವಿದ್ಯಾರ್ಥಿಗಳದ್ದು ಅಂತ ಗೊತ್ತಾಗ್ತಿಲ್ಲ. ಬಟ್ ಈ ಇನ್ಸಿಡೆಂಟಲ್ಲಿ ಈಗ ಯಾಕೆ ಈ ಡಿಸಿಪ್ಲಿನ್ಡ್ ಇನ್ಚಾರ್ಜನ್ನ ಗೇಟ್ ಹತ್ರ ನಿಲ್ಸಿದ್ರು? ಸೆಕ್ಯೂರಿಟಿ ಗಾರ್ಡ್ ಯಾರು ಇರ್ಲಿಲ್ವಾ? ಅವರೊಬ್ಬರೇ ನಿಂತಿದ್ರಾ? ಏನಾಗಿದ್ದಿದೆ ಆಕ್ಚುಲಿ ಘಟನೆ? ಇದೇ ಪ್ರಶ್ನೆಯನ್ನ ಮೃತ ಕಿಶೋರ್ ಅವರ ಕುಟುಂಬಸ್ಥರು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸೆಕ್ಯೂರಿಟಿ ಇನ್ಚಾರ್ಜ್ ಆಗಿದ್ರು, ಅದರ ಜೊತೆಗೆ ಡಿಸಿಪ್ಲಿನ್ ಆಫೀಸರ್ ಕೂಡ ಆಗಿದ್ರು. ಸೊ ಸೆಕ್ಯೂರಿಟಿ ಗಾರ್ಡ್ಗಳು ಆ ಸಮಯದಲ್ಲಿ ಅಲ್ಲಿ ಗೇಟ್ ಬಳಿ ಇರ್ಲಿಲ್ಲ, ಆ ಕಾರಣಕ್ಕಾಗಿ ಇವರನ್ನೇ ನಿಯೋಜನೆ ಮಾಡಿದ್ರು. ಸೊ ಅದೇ ಸಂದರ್ಭದಲ್ಲಿ ಈ ಒಂದು ವಿದ್ಯಾರ್ಥಿ ಕುಡಿದ ನಶೆಯಲ್ಲಿ ಕಾಲೇಜ್ಗೆ ಎಂಟ್ರಿ ಆಗ್ತಾನೆ. ಸೊ ಕಾಲೇಜು ಒಳಗಡೆ ಬಿಡದೆ ಇದ್ದಂತ ಸಂದರ್ಭದಲ್ಲಿ ವಾಗ್ವಾದಗಳಾಗುತ್ತೆ.
ಸೊ ಆ ನಂತರ ಮತ್ತೆ ಗೇಟ್ ನಿಂದ ವಾಪಸ್ ಹೋಗ್ತಾನೆ ಆ ಸ್ಟೂಡೆಂಟ್. ಆ ನಂತರ ಮತ್ತೆ ಬರ್ತಾನೆ, ನೇರವಾಗಿ ಆ ಸೆಕ್ಯೂರಿಟಿ ಇನ್ಚಾರ್ಜ್ ಕಿಶೋರ್ನ ಮೇಲೆ ಹಲ್ಲೆಯನ್ನ ಮಾಡ್ತಾನೆ, ನೇರವಾಗಿ ಚಾಕುನಿಂದ ಇರಿದು ಕೊಲೆಯನ್ನ ಮಾಡ್ತಾನೆ. ಅಲ್ಲಿದ್ದಂತವ್ರು ಕೂಡ ಒಂದ್ ರೀತಿಯಲ್ಲಿ ಗಾಬರಿಗೆ ಒಳಗಾಗ್ತಾರೆ. ಏನಾಯ್ತು ಅನ್ನುವಷ್ಟರಲ್ಲೇ ಕಂಪ್ಲೀಟ್ ಆಗಿ ದೊಡ್ಡ ಮಟ್ಟದಲ್ಲಿ ಅರೆಸ್ಟ್ ಆಗಿದಾನೋ ಇಲ್ವೋ ಅವನು? ಈಗಾಗ್ಲೇ ವಶಕ್ಕೆ ಪಡೆದಿದ್ದಾರೆ. ಅಮೃತಹಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಕುಡಿದ ನಶೆಯಲ್ಲಿ ಇರುವಂತದ್ದು ಗೊತ್ತಾಗಿದೆ. ಸೊ ಈ ಹಿಂದೆ ಕೂಡ ಕುಡಿದ ನಶೆಯಲ್ಲೇ ಕಾಲೇಜಿಗೆ ಬರ್ತಾ ಇದ್ದ ಅನ್ನುವಂಥದ್ದು ಸಹ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ದಾರೆ. ಇದು ಒಂದೇ ಬಾರಿ ಈ ರೀತಿಯ ಇನ್ಸಿಡೆಂಟ್ ಗಳಾಗಿರೋದಲ್ಲ, ಪದೇ ಪದೇ ಗಲಾಟೆಗಳನ್ನ ಮಾಡ್ಕೊಳ್ತಾ ಇದ್ರು, ಜೊತೆಗೆ ಮೇಲೆ ಹಲ್ಲೆ ಆಗ್ತಾ ಇದ್ವು. ಈ ರೀತಿಯ ಪ್ರಕರಣಗಳು ಕಾಲೇಜು ಆವರಣದಲ್ಲಿ ಆಗ್ತಾ ಇತ್ತು. ಆದ್ರೂ ಕೂಡ ಸಂಬಂಧಪಟ್ಟಂತ ಆಡಳಿತ ಮಂಡಳಿ ಎಚ್ಚೆತ್ಕೊಂಡಿರ್ಲಿಲ್ಲ. ಸೊ ಈಗ ಮೃತ ಕಿಶೋರ್ನ ಕುಟುಂಬಸ್ಥರು ಕೂಡ ಕಾಲೇಜಿಗೆ ಬಂದಿದ್ದಾರೆ. ಈ ರೀತಿಯ ಇನ್ಸಿಡೆಂಟ್ ಗಳು ಆಗಾಗ ಆಗ್ತಾ ಇತ್ತು. ಪ್ರಮುಖವಾಗಿ ಸೆಕ್ಯೂರಿಟಿ ಗಾರ್ಡ್ ಇರುವಂತಹ ಜಾಗಕ್ಕೆ ನಮ್ಮ ಇವರನ್ನ ತಂದೆಯವರನ್ನ ಯಾಕೆ ನಿಯೋಜನೆ ಮಾಡಿದ್ರು ಕೂಡ ಕನಿಷ್ಠ ಪಕ್ಷ ಒಂದು ಲಾಠಿ ಕೂಡ ಇರ್ಲಿಲ್ಲ, ಯಾವುದೇ ಸೇಫ್ಟಿ ಇರ್ಲಿಲ್ಲ, ಭದ್ರತಾ ಲೋಪನೆ ಈ ಸಾವಿಗೆ ಕಾರಣ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ತನಿಖೆಯನ್ನ ಇದೀಗ ಅಮೃತಹಳ್ಳಿ ಪೊಲೀಸರು ಮಾಡ್ತಾ ಇದ್ದಾರೆ. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.